ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಸ್ತ್ರ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡ್ರೋನ್ ಪ್ರತಾಪ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇವಾಗ ಒಂದು ಹೊಸದಾಗಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿ ಒಂದು ಪಾಸಿಟಿವಿಟಿಯಿಂದ ಹೊರಗೆ ಬಂದಿದ್ರು ಮನೆಯಿಂದ. ಅದೇ ಡ್ರೋನ್ ಪ್ರತಾಪ್ ಈಗ ಒಂದು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿದರು. ಹಳೆ ಮಾಡಿರೋ ತಪ್ಪುಗಳನ್ನೆಲ್ಲ ಮರೆತು ಜನನೂ ಅವ್ರನ್ನ ಕ್ಷಮಿಸಿದರು. ಹೊಸದಾಗಿ ಏನೋ ಒಂದು ಶುರು ಮಾಡುವಂಥ ಟೈಮಲ್ಲೇ ಈಗ ಒಂದು ಹೊಸ ಆತಂಕ ಸೃಷ್ಟಿಯಾಗಿದೆ ಅವರಿಗೆ. ಅದೇನು ಅಂತಲೂ ನಿಮ್ಗೆ ಗೊತ್ತಿದೆ. ಅವರು ಒಂದು ಬಾಂಬ್ ಬ್ಲಾಸ್ಟ್ ಮಾಡುವಂಥ ವಿಡಿಯೋನ ರೆಕಾರ್ಡ್ ಮಾಡಿ ಒಂಥರ ಖುಷಿಯಿಂದನೇ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಅಪ್ಲೋಡ್ ಮಾಡಿದರು. ಅದು ಡ್ರೋನ್ ಪ್ರತಾಪ್ ಅವರು ಬ್ಲಾಸ್ಟ್ ಮಾಡಿದ್ದಿಲ್ಲಿ ಅಂತಂದರೆ ಒಂದು ಕೆರೆಯಲ್ಲಿ, ಒಂದು ಕೃಷಿ ಹೊಂಡದಲ್ಲಿ. ಅಲ್ಲಿ ಕೆಲವೊಂದು ಜಲಚರಗಳಿರ್ತವೆ ಅಂಥ ಜಾಗ, ಆ ಕಡೆ ಅವರು ಬ್ಲಾಸ್ಟ್ ಮಾಡಿರ್ತಾರೆ. ಆ ಬ್ಲಾಸ್ಟ್ ಮಾಡಬೇಕಾದ್ರೆ ಅದು ಏನು ಎಕ್ಸ್ಪ್ಲೇನ್ ಮಾಡಿದರು, ಯಾವ್ಯಾವ ವಸ್ತುಗಳನ್ನ ಹಾಕಿ ಆ ಬಾಂಬನ್ನು ರೆಡಿ ಮಾಡ್ಬೋದು, ಯಾವ್ಯಾವ ವಸ್ತುಗಳನ್ನ ಹಾಕಿದರೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನು ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟು ಆ ಬ್ಲಾಸ್ಟ್ ಆಗೋದನ್ನು ಅವರು ಸೆರೆ ಹಿಡ್ತಿದ್ರು. ಕ್ಯಾಮರಾದಲ್ಲಿ ಸೆರೆ ಹಿಡಿದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಂಕಿಯನ್ನು ಕೂಡ ಚಿಮ್ಮಿತ್ತು. ಆದ್ದರಿಂದ ಇದನ್ನು ಎಲ್ಲ ಗಮನಿಸಿದಂಥ ಸೋಷಿಯಲ್ ಮೀಡಿಯಾದಲ್ಲಿಂದ ಕೆಲವೊಂದು ವ್ಯಕ್ತಿಗಳು ಅವ್ರ ವಿರುದ್ಧವಾಗಿ ಒಂದು ಟ್ರೆಂಡ್ನ ಸ್ಟಾರ್ಟ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರನ್ನ ಬಂಧಿಸಿ, ಇವರಿಗೆ ಶಿಕ್ಷೆ ಆಗಬೇಕು, ಇದು ಕಾನೂನುಬಾಹಿರ ಕೃತ್ಯ. ಯಾಕೆಂದರೆ ಇವರು ಏನೋ ಒಂದು ಎಜುಕೇಷನ್ ಪರ್ಪಸ್ಸಿಗೋಸ್ಕರನೂ ಮಾಡಿರ್ಬೋದು. ಏನಕ್ಕಂದರೆ ಈಗ ನಮ್ಮದು ಯೂಟ್ಯೂಬಲ್ಲಿ ಗೂಗಲಲ್ಲಿ ಹೊಡೆದು ನೋಡಿದ್ರೆ ನಮಗೆ ಬರೀ ಎಷ್ಟು ಬ್ಲಾಸ್ಟ್ ವಿಡಿಯೋ ಅಥವಾ ಹೋಮ್ ಮೇಡ್ ಬಾಂಬ್ ಅಂತ ಹೊಡೆದ್ರೆ ನಿಮ್ಗೆ ಎಷ್ಟೋ ಸಿಗುತ್ತೆ. ಈಗ ಯೂಟ್ಯೂಬಲ್ಲಿ ಈ ಥರದ ವೀಡಿಯೋಸ್ಗಳೆಲ್ಲ ತುಂಬ ಇದ್ದಾವೆ. ಆದರೆ ಇವರು ಏನೋ ಒಂದು ಎಜುಕೇಷನ್ ಪರ್ಪಸ್ ಇಟ್ಕೊಂಡೇನೋ ಮಾಡಿರ್ಬೋದು. ಬಟ್ ಅದೇನಾಗತ್ತೆ ಅಂತಂದರೆ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಮಾಡಿರೋಂಥ ವಿಡಿಯೋಗಳನ್ನ ಈ ಜನ ಬೇರೆದಕ್ಕೆ ಯೂಸ್ ಮಾಡೋದೇ ಜಾಸ್ತಿ. ಈಗ ಡ್ರೋನ್ ಪ್ರತಾಪ್ ಮಾಡಿರೋ ವಿಡಿಯೋನ ನೋಡ್ಬಿಟ್ಟು ಕೆಲವೊಂದು ಕಿಡಿಗೇಡಿಗಳು ಬೇರೆ ಏನೋ ಕೃತ್ಯಕ್ಕೆ ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ ಡ್ರೋನ್ ಪ್ರತಾಪ್ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಲಾಗಿತ್ತು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದನ್ನೆಲ್ಲ ಗಮನಿಸಿದಂಥ ಒಂದು ಮಿಟಿಗೇಶಿ ಪೊಲೀಸರು, ಅಂದರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ಅವ್ರನ್ನ ಡಿಸೆಂಬರ್ 12ರಂದು ಬಂಧಿಸ್ತಾರೆ. ಯಾವುದು BNS ಸೆಕ್ಷನ್ 288 ಮತ್ತು ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆ 3ರಡಿ ಪ್ರಕರಣ ದಾಖಲಿಸಿಕೊಂಡು ಡ್ರೋನ್ ಪ್ರತಾಪ್ ಅವ್ರನ್ನ ವಿಚಾರಣೆಯನ್ನು ಕೂಡ ನಡೆಸಿರ್ತಾರೆ. ವಿಚಾರಣೆ ಬಳಿಕ ಮಿಡಿಗೇಶಿ ಪೊಲೀಸರು ಏನು ಮಾಡ್ತಾರೆ ಅಂದರೆ ಇವತ್ತು ಡ್ರೋನ್ ಪ್ರತಾಪ್ ಅವ್ರನ್ನ ಮಧುಗಿರಿಯ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾರೆ. ಎಲ್ಲ ವಾದ ವಿವಾದವನ್ನು ಆಲಿಸಿದಂಥ ಪ್ರಧಾನ ಹಿರಿಯ ಸಿವಿಲ್ ಮತ್ತು JMFC ನ್ಯಾಯಾಲಯ ಡ್ರೋನ್ ಪ್ರತಾಪ್ ಅವರಿಗೆ 26/12/2024 ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಹೊರಡಿಸಿದೆ. ಅಂದರೆ ಬರೋಬ್ಬರಿ 10 ದಿನ ಅವ್ರನ್ನ ನ್ಯಾಯಾಂಗ ಬಂಧನ ಅಂದರೆ ಅವರಿಗೇನು ಜೈಲಾಗಿರಲ್ಲ, ಅಂದರೆ ಶಿಕ್ಷೆ ಆಗಿರಲ್ಲ. ವಿಚಾರಣೆ ನಡೆಸೋದಕ್ಕೋಸ್ಕರ ಅವ್ರನ್ನ ಜೈಲಲ್ಲಿ ಇಟ್ಕೋಬೋದು, ಅಂದರೆ ನ್ಯಾಯಾಂಗ ಬಂಧನ ಮಾಡ್ಕೊಂಡು ಇಟ್ಕೋಬೋದು. ಅವ್ರು ಮಾಡಿರೋಂಥ ಕೃತ್ಯ ಪನಿಷಬಲ್ ಆಗಿದ್ರೆ ಅವರಿಗೆ ಕೋರ್ಟ್ ಇಂತಿಷ್ಟು ಅಂತ ಹೇಳಿ ಒಂದು ಶಿಕ್ಷೆಯನ್ನು ವಿಧಿಸುತ್ತೆ, ಒಂದು ದಂಡವನ್ನು ಹಾಕುತ್ತೆ. JMFC ಕೋರ್ಟ್ ನೀಡಿದ ಆದೇಶದಿಂದ ಡ್ರೋನ್ ಪ್ರತಾಪ್ ಅವರನ್ನ ಮಧುಗಿರಿ ತಾಲೂಕಿನ ಉಪ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಅಂದರೆ ಮಧುಗಿರಿ ತಾಲೂಕಿನಲ್ಲಿರುವಂಥ ಒಂದು ಜೈಲಿಗೆ ಅವ್ರನ್ನ ಕರ್ಕೊಂಡೋಗಿ 10 ದಿನಗಳ ಕಾಲ ಅವ್ರನ್ನ ಅಲ್ಲೇ ಇಡ್ತಾರೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣದಲ್ಲಿ ಡ್ರೋನ್ ಪ್ರತಾಪ್ ಈಗ ಜೈಲು ಹಕ್ಕಿಯಾಗಿದ್ದಾರೆ. ಏನೋ ಎಜುಕೇಷನ್ ಪರ್ಪಸ್ಸಿಗೋಸ್ಕರನೇ ಮಾಡಿರ್ತಾರೆ, ಇವರಿಗೇನು ದುರುದ್ದೇಶ ಇರಲ್ಲ. ಕೋರ್ಟ್ ಇದನ್ನೆಲ್ಲ ವಾದ ವಿವಾದವನ್ನು ಆಲಿಸಿ ಅವರಿಗೇನು ಶಿಕ್ಷೆ ಆಗೋ ಡೌಟು, ಶಿಕ್ಷೆ ಆಗಲ್ಲ. ಯಾಕೆಂದರೆ ಇಂಥ ಎಜುಕೇಷನಲ್ ವಿಡಿಯೋಸ್ಗಳು ತುಂಬ ಇದ್ದಾವೆ. ಬಟ್ ಈ ಥರ ಹುಚ್ಚಾಟಗಳನ್ನು ಡ್ರೋನ್ ಪ್ರತಾಪ್ ಅವರು ನಿಲ್ಲಿಸಬೇಕು. ಯಾಕೆಂದರೆ ಅವ್ರಿಗೇನೋ ಒಂದು ನಾಲೆಜ್ ಇದೆ, ಅವರು ಡ್ರೋನ್ ಸೆಕ್ಟ್ರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಿದ್ದಾರೆ. ಅಂಥದ್ದು ಮಾಡ್ಕೊಂಡು ಹೋಗ್ಲಿಪ್ಪ, ಏನು ಬೇಡ ಅಂತ ಹೇಳಲ್ಲ, ಯಾರೂ ಬೇಡ ಅಂತ ಹೇಳಲ್ಲ. ಕೆಲವೊಂದು ಸೂಕ್ಷ್ಮವನ್ನು ಗಮನಿಸಬೇಕು ಅವರು. ಏಕೆಂದರೆ ಈಗ ಅವರು ಸಾರ್ವಜನಿಕ ವ್ಯಕ್ತಿ, ಅವ್ರು ಏನೇ ಮಾಡಿದರೂ ಜನ ಅದನ್ನು ಅನುಸರಿಸ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾದಂಥ ಒಂದು ಹಾನಿಕರ, ಅಂದರೆ ಈಗ ನಾವೇ ಅದನ್ನ ಮಾಡೋದಕ್ಕೆ ಹೋದರೂ ಅದು ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲದೆ ಮಾಡೋದಕ್ಕಾಗಲ್ಲ. ಸೊ ಇಂಥದ್ದನ್ನೆಲ್ಲ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಮಾಡಿದರೆ ಒಳ್ಳೆಯದು. ಡ್ರೋನ್ ಪ್ರತಾಪ್ ಜೈಲಿಗೆ ಹೋಗಿ ಬಂದಮೇಲಾದರೂ ಒಂದು ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸೇ ಆಗ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಡಿ ಬೇಗ. ಥ್ಯಾಂಕ್ ಯು.